ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಷ್ಣು ಸಹಸ್ರನಾಮದಲ್ಲಿ 7 ನಾಮಗಳ ಅರ್ಥವನ್ನು ನೋಡಿದ್ವಿ. ಮುಂದಿನದು 8ನೇ ನಾಮ ಭಗವಂತನದ್ದು ಭೂತಾತ್ಮ ಅಂತ ಹೇಳಿ. ಇದಕ್ಕೆ ಮೊದಲನೇ ಅರ್ಥ ನೋಡಿ, ಭಗವಂತನು ಸಕಲ ಚೇತನರಿಗೂ ಆಕಾಶಾದಿಭೂತ ಪದಾರ್ಥಗಳಿಗೂ ಸೇರಿಕೊಂಡು ಅಂತರ್ಯಾಮಿಯಾಗಿರುವಂಥವನು ಅಂತ ಹೇಳುವಂಥದ್ದು. ಭೂತಾನಾಂ ಆತ್ಮ ಅಂತರ್ಯಾಮಿ ಭೂತಾತ್ಮ ಅಂತ. ಆತ್ಮ ಶಬ್ದಸ್ಯ ಅಂತರ್ಯಾಮಿ ಅತ್ಯರ್ಥಕರ್ತೃತ್ವಂ ತು ಆತ್ಮ ಸರ್ವನಿಯಂತ್ರತಿಹ ಇತಿ ಬ್ರಹ್ಮಸೂತ್ರ ಸಿದ್ಧಂ ಅಂತ ಬೃಹದಾರಣ್ಯ ಉಪನಿಷತ್ತಿನ ಭಾಷ್ಯ 5ನೇ ಅಧ್ಯಾಯದ 5ನೇ ಪಾಠದ 1ನೇ ಶ್ಲೋಕ ಹೇಳುತ್ತೆ. ಮತ್ತೆ ಭಾಗವತ ಏನು ಹೇಳುತ್ತೆ, 4ನೇ ಸ್ಕಂದದ 7ನೇ ಪಾಠದ 54ನೇ ಶ್ಲೋಕ ಅಂದರೆ ಸರ್ವಭೂತಾತ್ಮನ ಬ್ರಹ್ಮನ್ ಸ ಶಾಂತಿ ಮಧಿಗಚ್ಚತಿ ಅಂತ ಹೇಳುತ್ತೆ. ಅದೇ ತರಹ ಭಾಗವತ ತಾತ್ಪರ್ಯ ನಿರ್ಣಯ ಏನಾಯ್ತು ಅದಕ್ಕೆ ಅಂದರೆ ಸರ್ವಭೂತಾತ್ಮಾನ ಸರ್ವಭೂತಾಂತರ್ಯಾಮಿತ್ವೇನ ಅಂತ ಹೇಳುತ್ತೆ. ಹಾಗಿರುವಾಗ ಇದಕ್ಕೆ ಅಸ್ತಿತ್ವ ಸ್ವಭಾವಾದಿಗಳನ್ನು ನಿಯಂತ್ರಿಸುವಂಥದ್ದು ಅಂತರ್ಯಾಮಿತ್ವ ಅಂದರೆ ಸ್ವಭಾವ ಸತ್ತಾದಾತೃತ್ವಂ ಯತ್ರಂತ್ವಮಿತಿ ಕಥ್ಯತೆ ಅಂತ ಹೇಳಿ ಬ್ರಹ್ಮಕರ್ತ ಹೇಳುತ್ತೆ. ಅದೇ ಥರ ಬೃಹದಾರಣ್ಯ ಭಾಷ್ಯ ಕೂಡ 5ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಬರುತ್ತೆ. ಇಲ್ಲಿ ಭಗವಂತ ಸಕಲ ದೇವತೆಗಳಲ್ಲೂ ಇತರ ಚೇತನಗಳಲ್ಲೂ ಕೂಡ ಹಾಗೂ ಜಡ ಪದಾರ್ಥಗಳಲ್ಲೂ ಅಂತರ್ಯಾಮಿಯಾಗಿ ಇರುವನೆಂಬುದನ್ನು ಬೃಹದಾರಣ್ಯ ಅಂತರ್ಯಾಮಿ ಬ್ರಾಹ್ಮಣವು ಪೂರ್ತಿ ವಿಶೇಷವಾಗಿ ವಿವರಿಸಿದೆ. ಅಂತರ್ಯಾಮಿ ಬ್ರಾಹ್ಮಣರಲ್ಲಿ ಅಂತರ್ಯಾಮಿಯಾಗಿ ಹೇಳಲ್ಪಟ್ಟಿರುವಂಥ ಶ್ರೀಹರಿಯೇ ಎಂಬುದಾಗಿ ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 2ನೇ ಪಾಠದ 18ನೇ ಶ್ಲೋಕದಲ್ಲಿ ನಿರ್ಣಯ ಮಾಡಿದೆ. ಅದಕ್ಕೆ ಪುರಾವೆಯಾಗಿ ಯಾಜ್ಞವಲ್ಕ್ಯಾಂತರ್ಯಾಮಿಣಂ ಬ್ರೂಹಿ ಅಂತ ಬೃಹದಾರಣ್ಯ ಉಪನಿಷತ್ತಿನ 5ನೇ ಅಧ್ಯಾಯದ 7ನೇ ಶ್ಲೋಕ ಕೊಡ್ತಾ ಇದೆ. ಮತ್ತು ಅಂತರ್ಯಾಮಿ ಮಧ್ಯಾದಿವದೇಶು ತಧರ್ಮರ್ವ್ಯ ಪದೇಶಾತ್ ಅಂತ ಕೂಡ ಅದನ್ನೇ ಹೇಳ್ತಾ ಇದೆ. ಹೀಗೆ ಸಮಗ್ರ ವೈದಿಕ ವಾಂಗ್ಮಯವನ್ನು ವೃಷಭವೆಂತ ಹೇಳಿ ಪರಿಗಣಿಸುವಂಥ ಋಗ್ವೇದ ಈ ವೃಷಭವು ಮಹಾದೇವನು ಮರ್ತ್ಯರನ್ನೆಲ್ಲ ಅಂತರ್ಯಾಮಿಯಾಗಿ ಪ್ರವೇಶಿಸಿದಂಥ ಅಂತ ಹೇಳಿ ಘೋಷಣೆ ಮಾಡ್ತಾ ಇದೆ. ಇದಕ್ಕೆ ಚತ್ವಾರಿ ಶೃಂಗತ್ರಯೋ ಆಸಾ ಪಾದೇ ದ್ವೇ ಶ್ರೀಶ್ಯೇ ಸಪ್ತಹಸ್ತಾಸ್ತೋ ಅಸ್ಯ ತ್ರಿಧಾ ಬುಧೋ ವೃಷಭೋ ರೋರವಿತಿ ಮಹಾದೇವೋ ಮತ್ಯಾನ್ ಅವಶೇಷ ಅಂತ ಋಕ್ಸಂಹಿತೆ ಹೇಳುತ್ತೆ. 4ನೇ ಅಧ್ಯಾಯದ 58ನೇ ಪಾಠದ 3ನೇ ಶ್ಲೋಕ. ಸಮಸ್ತ ವೈದಿಕ ವಾಂಗ್ಮಯದ ವೃಷಭವೆಂದು ವರ್ಣಿಸಿರುವಂಥ ಋಗ್ವೇದ ಈ ವೃಷಭವು ಮಹಾದೇವನು ಮಾರ್ತಿನಲ್ಲ ಅಂತರ್ಯಾಮಿಯಾಗಿರುವಂಥವನು ಅಂತ ಹೇಳುವಂಥದ್ದು. ಇನ್ನು 2ನೇ ಅರ್ಥ ಇದಕ್ಕೆ ಯಾವುದಕ್ಕೆ ಭೂತಾತ್ಮಗೆ ಪರಿಪೂರ್ಣನಾಗಿರುವ ಆತ್ಮ ಅಂತ ಹೇಳಿ. ಇದಕ್ಕೆ ಭೂತಶ್ವಾಸವು ಆತ್ಮಾಚ ಭೂತಾತ್ಮ ಅಂತ ಹೇಳುವಂಥದ್ದು ಬೃಹದಾರಣ್ಯ ಭಾಷ್ಯ ಹೇಳುತ್ತೆ. ಭೂಮಾ ಭೂತಮಿತಿ ಪ್ರೋಕ್ತಃ ಪೂರ್ಣತ್ವಾತ್ ಪುರುಷೋತ್ತಮ ಅಂತ ಹೇಳುವಂಥದ್ದು. ಇನ್ನು ಜೀವಾತ್ಮರು ಆತ್ಮರೆನಿಸುವಂಥವರು, ಆದರೆ ಅವರೆಲ್ಲ ಅಪೂರ್ಣರು. ಆದ್ದರಿಂದ ಪರಿಪೂರ್ಣ ಆತ್ಮನೆಂದರೆ ಭಗವಂತನೊಬ್ಬನೇ ಅಂತ ಹೇಳುವಂಥದ್ದು. ಆತ್ಮಶಬ್ದಸ್ಯ ಮುಖ್ಯಾರ್ಥೋ ವಿಷ್ಣೋರೇಕ ಸನಾತನಃ ಸಂದೇಹ ದೇಹ ಮನಸೋ ಬುದ್ಧಿಜೀವ ಸ್ವಯಂ ತಥಾಹ ಬ್ರಹ್ಮಾಪ್ಯ ಮುಖ್ಯಾಹ ಕ್ರಮಶಃ ಉತ್ಕರ್ಷೋ ಹತ್ಯಾತ್ಮ ಭವೇತ್ ಪ್ರಕಾಶ ಸಂಹಿತ ಅಂತ ಹೇಳಿ ಭಾಗವತ ತಾತ್ಪರ್ಯ ನಿರ್ಣಯದ 3ನೇ ಸ್ಕಂದದ 10ನೇ ಪಾಠದ 23ನೇ ಶ್ಲೋಕ ಇದನ್ನು ಆಚಾರ್ಯರು ಕೋಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅದರ ಜೊತೆಗೆ ನೆಕ್ಸ್ಟು ಜೀವಾತ್ಮರು ಆತ್ಮ ಎನಿಸೋದಂಥವರು, ಆದರೆ ಅವರೆಲ್ಲ ಅಪೂರ್ಣರು. ಆದ್ದರಿಂದ ಪರಿಪೂರ್ಣ ಆತ್ಮನೆಂದರೆ ಭಗವಂತನೊಬ್ಬನೇ ಅನ್ನೋದನ್ನು ಪ್ರೂಫ್ ಕೊಡ್ತಾ ಇರೋವಂಥದ್ದು. ಮುಂದೆ 3ನೇ ಅರ್ಥ ಸರ್ವಚೇತನರಿಗೂ ಸ್ವಾಮಿಯಾಗಿರೋವಂಥವನು ಅಂತ. ಭೂತಾನಾಂ ಆತ್ಮ ಸ್ವಾಮಿ ಭೂತಾತ್ಮ ಅಂತ ಅಣುವ್ಯಾಖ್ಯಾನ ಕೂಡ ಹೇಳುತ್ತೆ. ಅದನ್ನೇ ಮುಂದುವರಿಸ್ತಾ ಎಲ್ಲವೂ ಕೂಡ ಭಗವಂತನ ಸ್ವಾಮ್ಯಕ್ಕೊಳಪಟ್ಟಿರೋದ್ರಿಂದ ಭಗವಂತ ಎಲ್ಲವನ್ನೂ ತನ್ನದಾಗಿ ಸ್ವೀಕಾರ ಮಾಡ್ತಾನೆ. ಹೀಗೆ ಎಲ್ಲ ಪದಾರ್ಥಗಳಿಗೂ ಚೇತನರಾಗೂ ಭಗವಂತ ಸ್ವಾಮಿಯಾಗಿರೋದ್ರಿಂದಲೇ ಆತ್ಮ ಎನಿಸಿರುವಂಥವನು. ಅಧಾನಾರ್ಥ ತ್ವತಾಶ್ಚ ಆತ್ಮ ಶಬ್ದ ಪತಿವೇದತ್ ಅಂತ ಅಗೇನ್ ಅನುವ್ಯಾಖ್ಯಾನ ಕೋಟ್ ಮಾಡುತ್ತೆ. 4ನೇ ಅಧ್ಯಾಯದ 1ನೇ ಪಾಠದ 16ನೇ ಶ್ಲೋಕ. ಹೀಗೆ ಈ ಅರ್ಥದಲ್ಲಿ ಮುಮುಕ್ಷುಗಳು ಭಗವಂತನನ್ನು ಆತ್ಮ ಅಂತ ಯಾವಾಗಲೂ ಉಪಾದಿಸಲೇಬೇಕು ಅಂತ ಹೇಳುವಂಥದ್ದು. ಅದರ ಜೊತೆಗೆ
ನಾವು ಗೀತೆಯಲ್ಲೂ ಕೂಡ ನೋಡಿದ್ದೇವೆ. 4ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಸರ್ವಭೂತಾತ್ಮ ಭೂತಾತ್ಮ ಅಂತ ಬರುತ್ತೆ. ಮುಂದೆ ಬ್ರಹ್ಮಸೂತ್ರ ಏನು ಹೇಳುತ್ತೆ, ಇದನ್ನೇ ಸಿದ್ಧಾಂತ ಪುರುಷಿರುವಂಥದ್ದು. ಆತ್ಮೇತಿ ತಪೋ ಗಚ್ಚಂತಿ ಗ್ರಹಂತಿ ಗ್ರಹಾಯಂತಿ ಚ ಅಂತ ಬ್ರಹ್ಮಸೂತ್ರ ಭಾಷೆಯ 4ನೇ ಅಧ್ಯಾಯದ 1ನೇ ಪಾಠದ 2ನೇ ಶ್ಲೋಕ ಹೇಳುತ್ತೆ. ಭಗವಂತ ತನಗಷ್ಟೇ ಅಲ್ಲದೆ ಎಲ್ಲರಿಗೂ ಕೂಡ ಒಡೆಯನಾಗಿರುವಂಥವನು ಎಂಬುದಾಗಿ ಇದನ್ನು ನಾವು ತಿಳ್ಕೋಬೇಕು ಅಂತ ಶ್ರೀಮದ್ ಆಚಾರ್ಯರು ಷಾಡ್ಗುಣ್ಯ ವಚನದ ಮೂಲಕ ಸಂದೇಶ ಕೊಟ್ಟಿದ್ದಾರೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಇತಿಧ್ಯೇಯ ಸರ್ವದೈವ ಭಗವಾನ್ ವಿಷ್ಣುರವ್ಯಯ ಅಂತ ಅನುವ್ಯಾಖ್ಯಾನದ 4ನೇ ಅಧ್ಯಾಯದ 1ನೇ ಪಾಠದ 16ನೇ ಶ್ಲೋಕ ಕೋಟ್ ಮಾಡ್ತಾ ಇದೆ. ಇನ್ನು 4ನೇ ಅರ್ಥ, ಮುಕ್ತಾತ್ಮರಿಗೆ ಕೂಡ ಒಡೆಯನಾಗಿರುವಂಥವನು. ಮುಕ್ತರೂಪಿ ಭೂತಾಮಂತಹ ಭೂತ ಮುಕ್ತಾಹ ಭೂತಾನಾಂ ಮುಕ್ತಾನಾಂ ಆತ್ಮ ಸ್ವಾಮಿ ಅಂತ ಹೇಳೋದು. ಇದು ಅನುವ್ಯಾಖ್ಯಾನದ್ದೇ ಕೋಟ್ ಇದು ಕೂಡ. ನೆಕ್ಸ್ಟ್ ಇನ್ನು ಮುಖ್ಯದೆಲ್ಲ ಸ್ವಲ್ಪ ಹೊತ್ತು ಅನುವ್ಯಾಖ್ಯಾನದಲ್ಲಿ ಏನೇನು ಬಂದಿದೆ ಭೂತಾತ್ಮಗೆ ನೋಡ್ತಾ ಹೋಗೋಣ. ಯಾವಾಗಲೂ ಇನ್ನು 5ನೇ ಅರ್ಥ, ಯಾವಾಗಲೂ ಇರೋವಂಥವನು ಹಾಗೂ ಯಾವಾಗಲೂ ಒಡೆಯನಾಗಿಯೇ ಇರೋವಂಥವನು ಅಂತ ನೋಡಬೇಕು. ಭೂತಃ ಸರ್ವದಾ ವಿದ್ಯಮಾನಃ ಆತ್ಮ ಚ ಭೂತಾತ್ಮ ಭೂತಾವಯಾಸ ಭೂತಾಯ ಇತ್ಯರ್ಥ ಭೂತಾಯ ಇತಿ ಶಬ್ದಃ ಶ್ರೀಮದಾಚಾರ್ಯೈ ಸರ್ವದಾ ವಿದ್ಯಮಾನಾಯ ಇತಿ ವ್ಯಾಖ್ಯಾತಃ ಅಂತ ಹೇಳುವಂಥದ್ದು ಭಾಗವತದ 10ನೇ ಸ್ಕಂದದ 15ನೇ ಶ್ಲೋಕದ 39ನೇ ಶ್ಲೋಕ ಕೂಡ ಹೇಳುತ್ತೆ, ಹಾಗೂ ಅನುವ್ಯಾಖ್ಯಾನ ಕೂಡ ಹೇಳ್ತಾ ಇದೆ. ಮುಂದೆ 7ನೇ ಅರ್ಥ, ಮುಕ್ತಾತ್ಮರಿಗೆ ಯಾವಾಗಲೂ ಇರುವಂತಹ ಸ್ವರೂಪಭೂತವಾದಂತಹ ಶರೀರವನ್ನು ಕೊಡುವಂಥವನು, ಅನುಗ್ರಹ ಮಾಡುವಂಥವನು. ಮುಕ್ತಾನಾಂ ಭೂತ ಸರ್ವದಾ ವಿದ್ಯಮಾನಃ ಆತ್ಮಸ್ವರೂಪಾತ್ಮಾಕ ದೇಹ ಯಸ್ಮಾತ್ ಸ ಭೂತಾತ್ಮ ಅಂತ ಅನುವ್ಯಾಖ್ಯಾನ ಮತ್ತೆ ಹೇಳ್ತಾ ಇದೆ. 8ನೇ ಅರ್ಥ, ಚೇತನರಿಗೆ ಶರೀರ ಹಾಗೂ ಮನಸ್ಸನ್ನು ಕೊಡುವಂಥವನು. ಭೂತಾನಾಂ ಚೇತನಾಂ ಆತ್ಮಶಬ್ದವಾಚ್ಯ ದೇಹ ಆತ್ಮಶಬ್ದವಾಚ್ಯಂ ಮನಶ್ಚ ಯಸ್ಮಾನ್ ಸಹ ಭೂತಾತ್ಮ ಅಂತ ಅನುವ್ಯಾಖ್ಯಾನ ಹೇಳ್ತಾ ಇದೆ. ಇನ್ನು 9ನೇ ಅರ್ಥ, ಭೂತಾತ್ಮಗೆ ಜೀವಾತ್ಮರನ್ನ ಪ್ರಳಯ ಕಾಲದಲ್ಲಿ ತನ್ನ ಉದರದೊಳಗೆ ಇಟ್ಟುಕೊಂಡು ಹಾಗೂ ಅವರ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳನ್ನ ಸಾರಭಾವವನ್ನ ಸ್ವೀಕಾರ ಮಾಡುವಂಥವನು. ಭೂತಾನಾಂ ಆತ್ಮ ಅನಾದಿಕರ್ತಃ ಭೂತಾತ್ಮ ಅಂತ. ಇನ್ನು ಕೊನೆಯದಾಗಿ 10ನೇ ಅರ್ಥ, ಭೂತಾತ್ಮಗೆ ಅಂದರೆ ಕೊನೆಯದಂದ್ರೆ ನಮಗೆ ತಿಳಿದಿರೋ ನಮ್ಮ ಲಿಮಿಟೇಷನ್ನಲ್ಲಿರುವಂಥ ಅರ್ಥದಲ್ಲಿ ಭೂಮಿಯಲ್ಲಿ ವ್ಯಾಪಿಸಿಕೊಂಡಿರುವಂಥವನು ಮತ್ತು ಅಂತರ್ಯಾಮಿಯಾಗಿರುವಂಥವನು. ಭೂತತಃ ವ್ಯಾಪ್ತಃ ಭೂತಸ್ಸ ಚಾಸೌ ಆತ್ಮ ಚ ಇತಿಹಿ ಅಂತ ಸರಸ ಸಂಹಿತೆ ಹೇಳ್ತಾ ಇದೆ. ಇದು ಹಾಗಿರುವಾಗ ಇಷ್ಟು 10 ಅರ್ಥಗಳನ್ನು ಭೂತಾತ್ಮಗೆ ನೋಡಿ ಕೊನೆಯದಾಗಿ ಒಂದು ವಿಶೇಷ ಅರ್ಥವನ್ನು ನೋಡೋಣಂತೆ. ಇದು ಗೀತೆಯಲ್ಲಿ ಬಂದಿರುವಂಥ ಪಾಠ. ಆತ್ಮ ಅಂದರೆ ಇಲ್ಲಿ ಭೂತಾತ್ಮದಲ್ಲಿ ಪರಮಾತ್ಮ ಅಂತ ಭಾವಿಸಬೇಕು. ನಮ್ಮಲ್ಲಿರೋ ಆತ್ಮ ಆಗಲಿ ಅಂತ ಭಾವಿಸಬಾರ್ದು. ಆತ್ಮ ಅಂದರೆ ಇಲ್ಲಿ ಪರಮಾತ್ಮ ಅಂದರೆ ಭೂತರಿಗೆಲ್ಲ ಪರಮಾತ್ಮ, ಎಲ್ಲ ಭೂತರಿಗೂ ಎಲ್ಲ ಜೀವರಿಗೂ ಪರಮಾತ್ಮನಾದವನು ಅನ್ನೋದನ್ನು ನೋಡಬೇಕು ಅಂತ ಹೇಳುವಂಥದ್ದು ಇಲ್ಲಿ. ಈಗ ಇಷ್ಟು ಅರ್ಥಗಳಾದ್ಮೇಲೆ ಒಂದು ಜಿಜ್ಞಾಸೆ ಬರುತ್ತೆ. ಏನದು ಪ್ರಶ್ನೆ ಅಂತಂದ್ರೆ, ಜಗದ್ದುತ್ಪತ್ತಿಗೆ ಕಾರಣ ಆದಂತಹ ಪಂಚಭೂತಗಳನ್ನು ಮಾತ್ರ ಒಪ್ಪಿದ್ರೆ ಸಾಕಲ್ವಾ? ಅಪ್ರತ್ಯಕ್ಷನಾದಂತಹ ಈಶ್ವರನನ್ನು ಯಾಕೆ ಒಪ್ಪಬೇಕು? ಶಾಸ್ತ್ರಗಳು ಸಹ ಪಂಚಭೂತಗಳನ್ನೇ ಬ್ರಹ್ಮ, ಈಶ್ವರ ಮೊದಲಾದ ಶಬ್ದಗಳಿಂದ ಹೇಳ್ತಾ ಇರುವಂಥದ್ದು. ಪಂಚಭೂತರಿಕ್ತನಾದಂತಹ ಈಶ್ವರನನ್ನು ಹೇಳುವ ಅಭಿಪ್ರಾಯವು ಶಾಸ್ತ್ರಕ್ಕೆ ಇಲ್ಲವೇ ಇಲ್ಲ. ಆದುದರಿಂದ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿನ ಪಂಚಭೂತ ಸ್ವರೂಪಿ ಎಂಬರ್ಥದಲ್ಲಿ ಭೂತಾತ್ಮ ಎಂಬ ನಾಮದಿಂದಲೇ ಹೇಳ್ತಾ ಇರುವಂಥದ್ದು. ಅದಕ್ಕೆ ವಿಶೇಷ ಅರ್ಥ ಬೇರೆ ಇಲ್ಲ ಅಂತ, ಪಂಚಭೂತಗಳನ್ನು ಬಿಟ್ಟರೆ ಬೇರೆ ಅರ್ಥ ಇಲ್ಲ ಅಂತ ಕೇಳಿದ್ರೆ ಪ್ರಶ್ನೆ, ಇದು ಜಿಜ್ಞಾಸೆ. ಇದಕ್ಕೆ ಪರಿಹಾರವಾಗಿ ಪಂಚಭೂತಗಳು ಅನಾದಿಗಳು ಸಾದಿಗಳು ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಅದು ಅನಾದಿಗಳಲ್ಲ. ಅವುಗಳು ಅನಾದಿಗಳಾದರೆ ಅವುಗಳು ನಮಗೆ ಕಾಣುವಂಥದ್ದಲ್ಲ. ನಮಗೆ ಕಾಣುವ ವಸ್ತುಗಳು ಎಲ್ಲವೂ ಕೂಡ ಸಾದಿಗಳೇ ಆಗಿರುವಂಥವು. ಕಾಣದ ಒಬ್ಬ ಈಶ್ವರನನ್ನು ಒಪ್ಪದಂಥವನು ಕಾಣದೇ ಇರುವಂಥ ಒಬ್ಬ ಅನಾದಿ ಪಂಚಭೂತಗಳನ್ನು ಹೇಗೆ ಒಪ್ಪೋದು ಸಾಧ್ಯ? ಅವುಗಳು ಸಾದಿಗಳಾದರೆ ಮುಂದೆ ಅವುಗಳಿಗೆ ಕಾರಣ ಯಾವುದು? ಅಂದರೆ ಅದನ್ನು ನಮ್ಮ ಕಣ್ಣಿಗೆ ಕಾಣುವಂಥದ್ದಾದರೆ ಅದನ್ನು ಸೃಷ್ಟಿಕರ್ತ ಒಬ್ಬ ಇರಬೇಕಲ್ಲ. ವೆನ್ ದೆರ್ ಈಸ್ ಎ ಕ್ರಿಯೇಷನ್ ದೆರ್ ಮಸ್ಟ್ ಬಿ ಎ ಕ್ರಿಯೇಟರ್. ನಾವು ಭೂತಗಳ ಕಾರಣವನ್ನು ಈಶ್ವರ ಅಂತ ಹೇಳಿ ಶಾಸ್ತ್ರಧಾರದಿಂದ ಹೇಳುತ್ತಾ ಇದ್ದೇವೆ. ಈಶ್ವರನನ್ನು ಒಪ್ಪದ ನಿಮಗೆ ಈ ಪ್ರಶ್ನೆಗೆ ಉತ್ತರ ಕೊಡುವುದು ಅಸಾಧ್ಯವಾಗಿರುವಂಥದ್ದು. ಅದರಿಂದ ಭೂತಾತ್ಮ ಎಂಬ ನಾಮಕ್ಕೆ ಪಂಚಭೂತಾರಿಕ್ತ ಈಶ್ವರನು ಅಲ್ಲ ಎಂಬ ಅರ್ಥವಲ್ಲ. ಪಂಚಭೂತಗಳಿಗೆ ಸ್ವಾಮಿ ಅವನು ಅಂತ, ಯಾಕಂದರೆ ಅವನೇ ಕ್ರಿಯೇಟ್ ಮಾಡಿರುವಂಥದ್ದು ಪಂಚಭೂತಗಳನ್ನು. ಅದರಿಂದ ಬರೀ ಪಂಚಭೂತಗಳನ್ನೇ ನಾವು ಭೂತಾತ್ಮ ಅಂತ ಒಪ್ಪೋದು ಸರಿ ಇಲ್ಲ. ಅದನ್ನು ಕ್ರಿಯೇಟ್ ಮಾಡಿದಂಥ ಕ್ರಿಯೇಟರ್ನ ನಾವು ಯಾವಾಗಲೂ ಸ್ವಾಮಿ ಅಂತ ತಿಳಿಯಬೇಕು.
ನಿಜವಾದ ಭೂತಾತ್ಮ ಅವನೇನೇವೆ ಅಂತ ಹೇಳುವಂಥದ್ದು ಇದಕ್ಕೆ ಸಮಾಧಾನ ಅನ್ನುವಲ್ಲಿಗೆ ಈ ಭೂತಾತ್ಮ ಅನ್ನುವ 8ನೇ ನಾಮದ ಅರ್ಥಾನುಸಂಧಾನ ಇಲ್ಲಿ ಉಪಸಂಹಾರ ಮಾಡೋಣ. ಇನ್ನು ಮುಂದೆ 9ನೇ ಅರ್ಥವನ್ನು ನೋಡಬೇಕು, ಭೂತಭಾವನಃ. ಅದನ್ನು ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷ್ಣು ಸಹಸ್ರನಾಮ ಚಿಂತನದ ಭೂತಾತ್ಮ ಪದದ ಅರ್ಥವನ್ನ ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳ ಅರ್ಪಣೆಯನ್ನು ಮಾಡಿ ಕೃಷ್ಣಾರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.